ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಶ್ವದ ಅತಿದೊಡ್ಡ ಕ್ರೀಡಾಕೂಟ ಫಿಫಾ ವರ್ಲ್ಡ್ ಕಪ್ 2026 ನಡೀತಾ ಇದೆ. ಈ ಬಾರಿ ಮೊದಲ ಬಾರಿಗೆ 3 ದೇಶಗಳು ಆಯೋಜನೆ ಮಾಡಿರುವಂಥದ್ದು. ಅದು ನಿಮಗೂ ಕೂಡ ಗೊತ್ತಿದೆ. ಅದು ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳು ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ 2026 ಆಯೋಜನೆ ಮಾಡಿದೆ. ಎಲ್ಲ ರೀತಿಯಾದ ತಯಾರಿಯಾಗಿ ಈಗ ಆಲ್ರೆಡಿ ಮ್ಯಾಚ್ಗಳು ಕೂಡ ನಡೀತಾ ಇರುವಂಥದ್ದು. ನಿನ್ನೆ ಅಂತೂ 68 ವರ್ಷಗಳ ಒಂದು ರೆಕಾರ್ಡ್ ಕೂಡ ಆಗಿದೆ. ಅದು 4 ಪಂದ್ಯಗಳಾಗಿದೆ. 4 ಪಂದ್ಯಗಳು ಡ್ರಾ ಆಗಿರುವಂಥದ್ದು ಆಲ್ಮೋಸ್ಟ್ 68 ವರ್ಷ ಆದ ಬಳಿಕ. ಯಾಕೆಂದ್ರೆ ಇಷ್ಟು ವರ್ಷನೂ ಫಿಫಾ ವರ್ಲ್ಡ್ ಕಪ್ ನಡೆಯುವಂಥ ಸಂದರ್ಭದಲ್ಲಿ ಈ 68 ವರ್ಷದ ಅಂತರದಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆದ್ರೂ ಗೆಲ್ಲೋದೋ ಸೋಲೋದೋ ಏನಾದ್ರೂ ಒಂದಿರ್ತಾ ಇತ್ತು. ಆದ್ರೆ ಈ ಬಾರಿ ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ 4 ಮ್ಯಾಚ್ಗಳು ಕೂಡ ಡ್ರಾ ಆಗಿದ್ದು ಒಂದು ರೆಕಾರ್ಡ್ ಆಯಿತು. ಬಟ್ ಅದೆಲ್ಲ ವಿಚಾರ ನಾನು ಹೇಳಿಕ್ಕೆ ಬಂದಿರುವಂಥದ್ದು ಏನಪ್ಪಾ ಅಂದ್ರೆ, ಅಮೆರಿಕ, ಕೆನಡಾ, ಮೆಕ್ಸಿಕೋದಲ್ಲಿ ವರ್ಲ್ಡ್ ಕಪ್ ನಡೀತಾ ಇದೆ. ಮತ್ತೆ ಇನ್ನೇನು ಇಂಟ್ರೆಸ್ಟಿಂಗ್ ಅಂತ ನೋಡೋದಾದ್ರೆ, ಒಂದ್ ಕಡೆ ಫುಟ್ಬಾಲ್ ಯುದ್ಧ ನಡೀತಾ ಇದ್ರೆ, ಮತ್ತೊಂದ್ ಕಡೆ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಜಾಗತಿಕವಾಗಿ ಇಡೀ ವಿಶ್ವವನ್ನ ತಲ್ಲಣಗೊಳಿಸಿದಂತ ಒಂದು ಯುದ್ಧ ನಡೀತು ಅಮೆರಿಕ ಮತ್ತು ಇರಾನ್ ನಡುವೆ. ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ಯಾವ ರೀತಿಯಾಗಿ ಮುಗಿಬಿದ್ದಿದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಟ್ರಂಪ್ ಅಂತೂ ಅಟ್ಯಾಕ್ ಮಾಡಿದ್ದು, ಅದಕ್ಕೆ ತಗ್ಲಿಲ್ಲ, ಬಗ್ಲಿಲ್ಲ, ಜಗ್ಲಿಲ್ಲ ಇರಾನ್ ಕೂಡ ಅದೇ ರೀತಿಯಲ್ಲಿ ತಕ್ಕ ಪ್ರತ್ಯುತ್ತರವನ್ನ ಕೊಡುವ ಮುಖಾಂತರ ಅಮೆರಿಕವನ್ನೇ ಇರಾನ್ ಮುಂದೆ ಮಂಡಿಯೂರುವಂತೆ ಮಾಡಿದ್ದಾರೆ. ಈ ಯುದ್ಧ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಕಡೆ ಆ ಯುದ್ಧ ನಡೀತಾ ಇತ್ತು. ಜೂನ್ 19ನೇ ತಾರೀಕು ಶಾಂತಿ ಮಾತುಕತೆ ಕೂಡ ನಡೆಯಲಿರುವಂಥದ್ದು. ಫೈನಲ್ ಆಗಿ ಒಂದು ಶಾಂತಿ ಮಾತುಕತೆ ಮಾಡುವಂತ ನಿಟ್ಟಿನಲ್ಲಿ 2 ದೇಶಗಳು ಒಪ್ಕೊಂಡಿದ್ದಾವೆ. ಈಗ ಒಂದು 2 ತಿಂಗಳು ಕದನ ವಿರಾಮ ಇತ್ತು. ಅದಾದ್ಮೇಲೆ ಮಧ್ಯದಲ್ಲಿ ಮತ್ತೊಮ್ಮೆ ಒಂದ್ ರೀತಿಯ ಯುದ್ಧ ಶುರುವಾಗ್ಬಿಡುತ್ತೇನಪ್ಪ, ಲಾಂಗ್ ಸ್ಕೇಲ್ ಯುದ್ಧ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಸೃಷ್ಟಿಯಾಗಿತ್ತು. ಮತ್ತೊಮ್ಮೆ ಟ್ರಂಪ್ ಎಂಟ್ರಿ ಆಗಿ ಆ ಒಂದು ಯುದ್ಧವನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ನಾಡಿದ್ದು ಅಲ್ಲಿ ಶಾಂತಿ ಮಾತುಕತೆ ನಡೆಯಲಿದೆ. ಏನಾಗುತ್ತೆ ಅದನ್ನ ಕಾದ್ ನೋಡ್ಬೇಕು. ಆದ್ರೆ ನಾನು ಏನ್ ಹೇಳಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಅಮೆರಿಕ, ಕೆನಡಾ, ಮೆಕ್ಸಿಕೋದಲ್ಲಿ ಫುಟ್ಬಾಲ್ ನಡೀತಾ ಇದೆಯಲ್ಲ, ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ, ಇಲ್ಲಿ ಇರಾನ್ ಕೂಡ ಭಾಗಿಯಾಗಿದೆ. ಬಟ್ ಇರಾನ್ಗೆ ಇಲ್ಲಿ ಫಿಫಾ ವರ್ಲ್ಡ್ ಕಪ್ ಆರಂಭಕ್ಕೂ ಮುಂಚೆನೆ ಸಾಕಷ್ಟು ಸವಾಲುಗಳಿದ್ವು. ಅದರ ಜೊತೆಗೆ ಅಲ್ಲಿ ವೀಸಾ ಸವಾಲುಗಳು ಏನೇನಪ್ಪ ಅಂದ್ರೆ, ಒಂದು ಜರ್ಜರಿತವಾಗಿರುವಂತ ಇರಾನ್ ತಂಡ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾರೋ, ಅಲ್ಲಿನ ಆಟಗಾರರ ಮನಸ್ಥಿತಿ ಹೇಗಿರುತ್ತೋ, ಅವರೆಲ್ಲರೂ ಕೂಡ ಅದೇ ಒಂದು ವಿಲ್ ಪವರ್ ನಲ್ಲಿ ಆಡ್ತಾರ, ತನ್ನ ದೇಶಕ್ಕೋಸ್ಕರ ಹೋರಾಡ್ತಾರ, ಕ್ರೀಡೆಯಲ್ಲಿ ಆ ಯುದ್ಧ ಯಾವುದೇ ರೀತಿಯಲ್ಲೂ ಪರಿಣಾಮ ಬಿದ್ದಿಲ್ಲ ಅನ್ನುವಂಥದ್ದನ್ನ ತೋರಿಸ್ತಾರ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದೊಂದು ಚಾಲೆಂಜ್. ಆದ್ರೆ ವೀಸಾದ ಸಮಸ್ಯೆಗಳು ಎದುರಾಗಿದ್ವು. ವೀಸಾನೇ ಸಿಗ್ತಾ ಇರಲಿಲ್ಲ. ಆಟಗಾರರಿಗೆ ಸಿಕ್ಕಿತ್ತು, ಆದ್ರೆ ಆ ತಂಡದ ಅಧಿಕಾರಿಗಳಿಗೆ ಮತ್ತೆ ಸಹಾಯಕ ಸಿಬ್ಬಂದಿಗಳಿಗೆ ವೀಸಾ ಸಿಕ್ಕಿರಲಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ್ಮೇಲೆ ಇರಾನ್ ಕೇಳ್ಕೊಳ್ತು ಫಿಫಾ ವರ್ಲ್ಡ್ ಕಪ್ ಟೀಮ್ ಅವರಿಗೆ ಎಂಟ್ರಿ ಆಗಿ, ನಮಗೆ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ, ಬಿಕಾಸ್ ಇದು ತಂಡದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಕೋಚ್, ಇರಾನ್ನ ಕೋಚ್ ಆಗಿರುವಂತ ಅಮೀರ್ ಅವರು ಮಾತನಾಡಿದ್ರು. ಅದನ್ನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸಾಲ್ವ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಈ ಇರಾನ್ ಗ್ರೂಪ್ ಜಿ ಟೀಮ್ ನಲ್ಲಿದೆ. ಆ ಗ್ರೂಪ್ ಜಿ ಗುಂಪಿನಲ್ಲಿ ಇರುವಂತದ್ದು 4 ದೇಶಗಳನ್ನ ಎದುರಿಸ್ತಾ ಇದ್ದಾರೆ. ಅಂದ್ರೆ 3 ದೇಶಗಳನ್ನ ಎದುರಿಸ್ತಾ ಇದ್ದಾರೆ. 3 ಮ್ಯಾಚ್ ಇದೆಯಲ್ಲ, ಆ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ಗಳು ಅಮೆರಿಕಾದಲ್ಲೇ ಇದೆ. ಅಮೆರಿಕಾದಲ್ಲಿ ಮ್ಯಾಚ್ ಇರುವಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ನಿನ್ನೆ ಒಂದು ಮ್ಯಾಚ್ ಆಯ್ತು. ನ್ಯೂಜಿಲ್ಯಾಂಡ್ ವಿರುದ್ಧ ಇರಾನ್ ಆಡ್ತು. ಆಕ್ಚುಲಿ ಫುಟ್ಬಾಲ್ ನಲ್ಲಿ ಇರಾನ್ ತುಂಬಾ ಸ್ಟ್ರಾಂಗ್ ಆಗಿದೆ. ರ್ಯಾಂಕಿಂಗ್ ನಂಬರ್ 23 ನಲ್ಲಿ ಇರುವಂತದ್ದು ಇರಾನ್. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂತ. ಅವರು ಮೊದಲ ಮ್ಯಾಚ್ ಅನ್ನ ನ್ಯೂಜಿಲ್ಯಾಂಡ್ ವಿರುದ್ಧ ಆಡಿದ್ರು. ನ್ಯೂಜಿಲ್ಯಾಂಡ್ ರ್ಯಾಂಕಿಂಗ್ ನಂಬರ್ 82. ಆಕ್ಚುಲಿ ಇರಾನ್ ಗೆದ್ದೇ ಬಿಡುತ್ತೆ ಈ ಒಂದು ಮ್ಯಾಚ್ ನಲ್ಲಿ ಅನ್ನುವಂಥ ನಿರೀಕ್ಷೆ ಇತ್ತು. ಆದ್ರೆ ಎಂತ ಶಾಕ್ಗಳು ಎದುರಾಗ್ತಾ ಇದಾವೆ ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಅನ್ನುವಂಥದ್ದು ನೋಡಿದ್ವಿ. ನ್ಯೂಜಿಲ್ಯಾಂಡ್ ಈ ಒಂದು ಮ್ಯಾಚ್ ಅನ್ನ ಈಕ್ವಲ್ ಮಾಡ್ಕೊಳ್ತು, ಅಂದ್ರೆ ಡ್ರಾ ಮಾಡ್ಕೊಳ್ತು ಮ್ಯಾಚ್ ಅನ್ನ. ಇರಾನ್ ಸದ್ಯ ಸೋಲ್ನಿಂದ ಪಾರಾಯ್ತಲ್ಲ ಅನ್ನುವಂಥದ್ದೇ ಒಂದು ಖುಷಿ. ಆದ್ರೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ, ನಾನು ಹೇಳಿಕ್ಕೆ ಹೊರಟಿರೋದೇನು ಅಂದ್ರೆ, ಪಾಪ ಅವರೆಲ್ಲ ಮ್ಯಾಚ್ ಆಡಿದ್ದಾರೆ. ಮ್ಯಾಚ್ ಆಗ್ತಿದ್ದ ಹಾಗೆ ಇಮ್ಮಿಡಿಯೇಟ್ಲಿ ಅಮೆರಿಕವನ್ನ ತೊರಿಬೇಕು, ನೀವು ಯಾವುದೇ ಕಾರಣಕ್ಕೂ ಇರಂಗೇ ಇಲ್ಲ ಅಲ್ಲಿ. ಮ್ಯಾಚ್ ಮುಗಿತಿದ್ದ ಹಾಗೆ ಇಮ್ಮಿಡಿಯೇಟ್ ಆಗಿ ನೀವು ಜಾಗ ಖಾಲಿ ಮಾಡ್ತಾ ಇರಬೇಕು ಅಮೆರಿಕವನ್ನ ಅಂತ ಅಮೆರಿಕ ಅಲ್ಲಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಮ್ಯಾಚ್ ಆಗಿ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೂ ಕೂಡ ಟೈಮ್ ಕೊಟ್ಟಿಲ್ಲ. ಸೀದಾ ಅವರು ಮೆಕ್ಸಿಕೋಗೆ ಹೋಗ್ಬೇಕಾಯ್ತು. ಮೆಕ್ಸಿಕೋದಲ್ಲಿ ಅವರು ಉಳ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಇದೆ. ಶಾಂತಿ ಮಾತುಕತೆ ಒಪ್ಪಂದ ಎಲ್ಲ ಆದ ನಂತರ ಇನ್ನೊಂದು ಮ್ಯಾಚ್ ಇರುವಂಥದ್ದು ಅಮೆರಿಕದಲ್ಲಿ. ಅದಕ್ಕೆ ಮೆಕ್ಸಿಕೋಯಿಂದನೇ ಬಂದು ಮೆಕ್ಸಿಕೋಯಿಂದ ಅಮೆರಿಕಾಗೆ ಬಂದು ಅಮೆರಿಕದಲ್ಲಿ ಆಡ್ಕೊಂಡು ಇಮ್ಮಿಡಿಯೇಟ್ ಆಗಿ ಮತ್ತೆ ಮೆಕ್ಸಿಕೋಗೆ ಹೋಗಬೇಕಾಗಿದೆ. ಅವರು ಯಾವುದೇ ಮ್ಯಾಚ್ಗಳನ್ನ ಆಡಿದ್ರು ಕೂಡ ಮೆಕ್ಸಿಕೋದಲ್ಲೇ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೆ
ನಮಗೆ ಯಾವುದೇ ರೀತಿಯಾದಂಥ ಟೈಮನ್ನೇ ಕೊಡ್ತಾ ಇಲ್ಲ ಅನ್ನುವಂಥದ್ದೇ ಇರಾನ್ನ ಆಕ್ರೋಶ. ಆಕ್ಚುಲಿ ನಾವು ಈ ಸಿನಿಮಾ ಇಂಡಸ್ಟ್ರಿಯನ್ನ ಮತ್ತೆ ಸ್ಪೋರ್ಟ್ಸ್ ಅನ್ನ ಹೇಗೆ ನೋಡ್ತೀವಿ ಅಂದ್ರೆ, ಏನೇ ಇರಲಿ, ಎಂಥದ್ದೇ ಯುದ್ಧ ಇರಲಿ, ಎಂಥದ್ದೇ ರಾಜಕೀಯ ವೈಷಮ್ಯ ಇರಲಿ, ಸಂಘರ್ಷಗಳಾಗ್ತಾ ಇರಲಿ, ಆ ದೇಶಗಳ ನಡುವೆ ಎಂಥದ್ದೇ ಒಂದು ದೊಡ್ಡ ಹೋರಾಟಗಳು ಆಗ್ತಾ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಆದರೆ ಅದೆಲ್ಲವನ್ನು ಮೀರಿ ಕ್ರೀಡೆ ಒಂದು ಒಗ್ಗಟ್ಟನ್ನ ತಂದು ಕೊಡುತ್ತೆ. ಕ್ರೀಡೆ ಅಲ್ಲಿ ಜನರನ್ನ ಒಗ್ಗಟ್ಟು ಮಾಡುತ್ತೆ, ಒಗ್ಗೂಡಿಸುತ್ತೆ ಅನ್ನುವಂಥದ್ದು ನಂಬ್ಕೊಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈವನ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಅದೆಲ್ಲ ಯಾವ ರೀತಿಯಾಗಿ ಬ್ರೇಕ್ ಆಗಿದೆ ಅನ್ನುವಂಥದ್ದು ನೋಡಿದ್ದೀವಿ. ಬಿಕಾಸ್ ಜನರ ಭಾವನೆನೂ ಇಂಪಾರ್ಟೆಂಟ್ ಆಗುತ್ತೆ, ಆ ದೇಶದ ಜನರ ಭಾವನೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸಂಘರ್ಷ ಮಾಡ್ತಾ ಯುದ್ಧವನ್ನ ಮಾಡುವಂತ ದೇಶದ ವಿರುದ್ಧ ನಾವು ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಒಂದಾಗ್ಬಿಡ್ತೀವಿ ಅಂದ್ರೆ ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತವೆ, ಅದಿರಲಿ. ಬಟ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಅಟ್ಲೀಸ್ಟ್ ಸುಧಾರಿಸ್ಕೊಳ್ಳೋಕೆ 1-2 ಅವರ್ ಆದರೂ ಟೈಮ್ ಕೊಡಬೇಕಲ್ವಾ. ಈ ರೀತಿಯಾಗಿ ಮ್ಯಾಚ್ ಆಗ್ತಿದ್ದ ಹಾಗೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಮೆಕ್ಸಿಕೋದೆ ಕಳಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಮಗೆ ಟೈಮೇ ಸಿಗ್ತಾ ಇಲ್ಲ. ಒಂದ್ ಕಡೆ ಅಲ್ಲಿ ಯುದ್ಧ ನಡೀತಾ ಇದೆ, ನಮ್ಮ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸರಿಯಾದಂಥ ವೀಸಾವನ್ನೇ ಕೊಟ್ಟಿಲ್ಲ, ವೀಸಾ ಬಗ್ಗೆ ಇನ್ನೂ ಕೂಡ ಪರದಾಟವನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರೆಷರ್ ಅನ್ನ ಹಾಕುವಂಥದ್ದು ಪಂದ್ಯಗಳ ಮೇಲೆ ಹೊಡ್ತಾ ಬೀಳುತ್ತೆ ಅನ್ನುವಂಥದ್ದು ಇರಾನ್ನ ಕೋಚ್ ಆಗಿರುವಂತ ಅಮೀರ್ ಅವರ ಮಾತಾಗಿದೆ. ಸೊ ಈ ಶಾಂತಿ ಮಾತುಕತೆ ಒಪ್ಪಂದ ಆದ್ಮೇಲೆ ಆದ್ರೂ ಇನ್ನೊಂದು ಪಂದ್ಯ ಇದೆಯಲ್ಲ, ಆ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಬದಲಾಗುತ್ತಾ ಅನ್ನುವಂಥ ಒಂದು ಕುತೂಹಲ ಇದೆ. ಮತ್ತೊಂದ್ ಕಡೆ ಏನಪ್ಪಾ ಅಂದ್ರೆ, ದೊಡ್ಡ ಯುದ್ಧ ಆಯಿತು, ಇಡೀ ವಿಶ್ವವೇ ತಲ್ಲಣಿಸಿ ಹೋಗಿರುವಂಥದ್ದು ಇರಾನ್ ಅಮೆರಿಕ ಯುದ್ಧದಿಂದಾಗಿ. ಯಾಕೆಂದ್ರೆ ತೈಲದ ದೊಡ್ಡ ಮಟ್ಟದಲ್ಲಿ ಅಭಾವ ಇದ್ದಂಥ ಹಿನ್ನೆಲೆಯಲ್ಲಿ ಹರ್ಮೋಸ್ ಸ್ಟ್ರೈಟ್ ಅದು ಕ್ಲೋಸ್ ಆದಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಚೈನ್ ಲಿಂಕ್ ತರ ಎಲ್ಲ ರಾಷ್ಟ್ರಗಳಿಗೂ ಹೊಡ್ತಾ ಕೊಟ್ಟಿದೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಇದೇ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಇನ್ನೊಂದು ವಿಚಾರ ಹೇಳೋದಾದ್ರೆ, ಈಗ ನಾಕ್ಔಟ್ ಸಂದರ್ಭದಲ್ಲಿ ಇರಾನ್ ಮತ್ತು ಅಮೆರಿಕ ಒಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಈ ಮ್ಯಾಚ್ ಏನಾದರೂ ನಡೆದಿದೆ ಆದರೆ, ಅಂದ್ರೆ ಇರಾನ್ ನೆಕ್ಸ್ಟ್ ಮ್ಯಾಚ್ಗಳನ್ನ ಗೆಲ್ಲಬೇಕು, ಅದಾದ್ಮೇಲೆ ನಾಕ್ಔಟ್ಗೆ ಹೋಗ್ಬೇಕು, ಅಲ್ಲ ಅಮೆರಿಕ ಬಂದಂತ ಸಂದರ್ಭದಲ್ಲಿ ಇವರಿಬ್ಬರು ಎದುರಾಳಿಗಳು ಎದುರು ಬದುರಾಗುವಂತ ಚಾನ್ಸಸ್ ಇದೆ. ಈ ರೀತಿಯಾಗಿ ಆಗಿದೆ ಆದರೆ ನಾವು ಯಾವ ರೀತಿಯ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನ ನೋಡ್ತೀವಲ್ಲ, ಆ ರೀತಿಯಾಗಿ ಇಡೀ ವಿಶ್ವದ ಗಮನ ಸೆಳೆಯುವಂತ ಸಾಧ್ಯತೆ ಇರುವಂತ ಒಂದು ಮ್ಯಾಚ್ ನಡಿಬಹುದು ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ ನಲ್ಲಿ. ಕಾದ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.